ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ. ದ್ವೈತ ದರ್ಶನ, ಅದ್ವೈತ ದರ್ಶನ ಅವುಗಳ ಅನುಸಾರವಾಗಿ ಸೂತ್ರಾರ್ಥದ ಅವಲೋಕನ ಆದ ಬಳಿಕ ಈಗ ರಾಮಾನುಜ ಭಾಷ್ಯದಲ್ಲಿ ಹೇಳಿದ ಸೂತ್ರಾರ್ಥಗಳನ್ನು ಗಮನಿಸೋಣ. ಅದು ಛಾಂದೋಗ್ಯ ಉಪನಿಷತ್ತಿನ ಆ ವಿಷಯ ವಾಕ್ಯವನ್ನೇ ಅವಲಂಬಿಸಿದೆ. ಅದು ಕೂಡ ಮನೋಮಯ ಪ್ರಾಣ ಶರೀರ ಭಾರೂಪ ಅಂತ ಒಂದು ವೇದ ವಾಕ್ಯ, ಅಲ್ಲಿ ಮನೋಮಯ ಅಂತ ಬಂದಿದೆ. ಮನೋಮಯ ಅಂತ ಬಂದಿರುವುದರಿಂದ ಅದು ಈ ಜೀವನನ್ನೇ ಹೇಳ್ತಾ ಇದೆ ಆ ವೇದವಾಕ್ಯ ಅಂತ ಪೂರ್ವಪಕ್ಷ. ಅದಕ್ಕೆ ಸರ್ವತ್ರ ಎಲ್ಲಾ ವೇದವಾಕ್ಯಗಳಲ್ಲೂ ಕೂಡ ಬ್ರಹ್ಮಪರವಾದಂತಹ ಮನೋಮಯ ಎಂಬ ಶಬ್ದ ಇರೋದರಿಂದ ಅಲ್ಲಿ ವಾಚ್ಯನಾದವನು ಬ್ರಹ್ಮನೇ ಆಗಬೇಕು ಅಂತ ಸಿದ್ಧಾಂತ. ಸರ್ವತ್ರ ಎಲ್ಲಾ ವೇದವಾಕ್ಯಗಳಲ್ಲೂ ಕೂಡ ಬ್ರಹ್ಮಪರವಾದಂತಹ ಬ್ರಹ್ಮನನ್ನೇ ಹೇಳುವಂತಹ ಮನೋಮಯ ಎಂಬ ಶಬ್ದ ಇದೆ. ಮುಂಡಕೋಪನಿಷತ್ತಿನಲ್ಲಿ ಮನೋಮಯ ಪ್ರಾಣ ಶರೀರ ನೇತ ಅಂತ ಬಂದಿದೆ. ತೈತ್ರಿಯ ಉಪನಿಷತ್ತಿನಲ್ಲಿ ತಸ್ಮಿನ್ನಯಂ ಪುರುಷೋ ಮನೋಮಯ ಅಂತ ಬಂದಿದೆ. ತೈತ್ರಿಯ ಉಪನಿಷತ್ತಿನಲ್ಲಿ ಬಂದಿದ್ದನ್ನು ನಾವು ಈಗಾಗಲೇ ಅನೇಕ ಸರಿ ನೋಡಿದ್ದೇವೆ ಆನಂದಮಯ ಅಧಿಕರಣದಲ್ಲಿ. ಮನೋಮಯ ಪ್ರಾಣ ಶರೀರ ನೇತ ಅಂತ ಹೀಗೆ ಬಂದಿದೆ ಅಲ್ಲ, ಅದಕ್ಕೆ ಸುಮ್ಮನೆ ಈ ತತ್ಕಾಲದಲ್ಲಿ ಏನು ಸಿದ್ಧಾಂತಕ್ಕೆ ಅವಿರುದ್ಧವಾದ ಅರ್ಥ ಇದೆ ಅದನ್ನು ಹೇಳ್ತಾ ಇದ್ದೇನೆ. ಮನೋಮಯ, ಭಗವಂತ ಮನೋಮಯ, ನಿತ್ಯ ಮನನಶೀಲ. ಪ್ರಾಣ ಶರೀರ ನೇತ, ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ, ಅವನ ಶರೀರ ಅಂದ್ರೆ ನಾವೆಲ್ಲರೂ ಕೂಡ. ಮುಖ್ಯ ಪ್ರಾಣನ ಸನ್ನಿಧಾನ ನಮ್ಮಲ್ಲಿರೋದ್ರಿಂದ ಪ್ರಾಣನ ಶರೀರ ಅನಿಸ್ಕೊಂಡಿರುವಂತಹ ನಮ್ಮೆಲ್ಲರನ್ನು ಮುನ್ನಡೆಸ್ತಾನೆ ಅಂತ ಹೀಗಾದ್ರ ಅರ್ಥ. ಮತ್ತೆ ತೈತ್ರಿಯ ಉಪನಿಷತ್ತಿನ ತಸ್ಮಿನ್ನಯಂ ಪುರುಷೋ ಮನೋಮಯ, ಮೊದಲು ಅನ್ನಮಯ, ಪ್ರಾಣಮಯ, ಆ ಪ್ರಾಣಮಯನಲ್ಲಿ ಮನೋಮಯ, ಆಮೇಲೆ ಆ ಮನೋಮಯನಲ್ಲಿ ವಿಜ್ಞಾನಮಯ ಅಂತ ಹೀಗೆಲ್ಲ ಒಂದೊಂದಾಗಿ ಬಂದಿದೆ. ಹೀಗೆ ಉಪನಿಷತ್ತುಗಳು ಮನೋಮಯ ಶಬ್ದದಿಂದ ಬ್ರಹ್ಮನನ್ನೇ ಕರೆದಿರೋದ್ರಿಂದ ಛಾಂದೋಗ್ಯದಲ್ಲಿ ವರ್ಣಿತನಾಗಿರುವಂತಹ ಮನೋಮಯನೂ ಕೂಡ ಅವನು ಬ್ರಹ್ಮನೇ ಆಗಬೇಕು ಹೊರತು ಈ ಜೀವ ಅಲ್ಲ. ಮನೋಮಯ ಅಂದ್ರೆ ಶುದ್ಧವಾದಂತಹ ಮನಸ್ಸಿನಿಂದ ಜ್ಞೇಯ ಅಂತ ಅರ್ಥ. ಇದು ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಹೇಳ್ತಾರೆ ಅದಕ್ಕೆ. ನಿತ್ಯ ಮನನಶೀಲನಾದವನು ಅಂತ ಹೀಗೆ ನಾವು ಹಿಂದೊಂದು ಅರ್ಥ ಹೇಳಿದ್ವಿ. ಇವು ಶುದ್ಧವಾದ ಮನಸ್ಸಿನಿಂದ ಜ್ಞೇಯನಾದವನು ಅಂತ ಹೀಗೆ ಅದಕ್ಕೆ ಇವು ರಾಮಾನುಜ ಭಾಷೆಯಲ್ಲಿ ಅರ್ಥ ಹೇಳಿದ್ದಾರೆ. ಆದ್ರಿಂದ ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಪ್ರಾಣ ಶರೀರ, ಪ್ರಾಣನನ್ನೇ ಶರೀರವನ್ನಾಗಿ ಪಡ್ಕೊಂಡಿರುವವನು. ಇದು ನೋಡಿ, ತತ್ಕಾಲದಲ್ಲಿ ನನಗೆ ಏನು ಅರ್ಥ ಹೊಳಿತದೆ ಅದನ್ನು ಹೇಳ್ತಾ ಹೋಗ್ತೇನೆ ಅಷ್ಟೇ. ಅದಕ್ಕೆ ಸಿದ್ಧಾಂತಕ್ಕೆ ಅವಿರುದ್ಧ ಅನ್ನೋದು ನಿಶ್ಚಿತ, ಆ ಧೈರ್ಯ ಇದೆ. ಭಾರೂಪ ಅಂದ್ರೆ ನೋಡಿ ಜ್ಞಾನರೂಪ. ಪ್ರಾಣ ಶರೀರ, ಪ್ರಾಣನನ್ನೇ ಶರೀರವನ್ನಾಗಿ ಪಡ್ಕೊಂಡಿರುವಂಥವನು. ಪ್ರಾಣ ಭಗವಂತನಿಗೆ ಶರೀರ, ಅರ್ಥಾತ್ ಭಗವಂತನ ಸನ್ನಿಧಾನ ಪ್ರಾಣನಲ್ಲಿ ಇರ್ತದೆ. ಈ ಭಗವಂತ ಮನೋಮಯ, ಶುದ್ಧವಾದ ಮನಸ್ಸಿನಿಂದ ಜ್ಞೇಯ. ಭಾರೂಪ ಅಂದ್ರೆ ಜ್ಞಾನರೂಪ. ಈ ಪ್ರಾಣ ಶರೀರ ನೇತ ಅಂತ ಹೀಗೆ ಬಂದಲ್ಲಿ ಅಲ್ಲಿ ಪ್ರಾಣ ಶರೀರ ಅಂದ್ರೆ ನಾವು ಜೀವರೆಲ್ಲರೂ ಕೂಡ ನಾವು ಪ್ರಾಣನಿಗೆ ಶರೀರರು, ಪ್ರಾಣ ಭಗವಂತನಿಗೆ ಶರೀರ. ಪ್ರಾಣ ಶರೀರ ಯಶಸಃ ಪ್ರಾಣ ಶರೀರ ಅಂತ ಅಲ್ಲಿ ಬಹುವ್ರೀ ಸಮಾಸ ಛಾಂದೋಗ್ಯದಲ್ಲಿ. ಇನ್ನ ಪ್ರಾಣಾನಾಂ ಶರೀರಭೂತಾ ಪ್ರಾಣ ಶರೀರಭೂತಾ, ನಾವು ಪ್ರಾಣನಿಗೆ ಶರೀರ ಅಂತ ಕರ್ಸ್ಕೊಂಡಿರುವಂಥವ್ರು ನಾವು. ನಮ್ಮನ್ನ ನೇತ ಮುನ್ನಡೆಸುವನು ಅಂತ ಆ ಮುಂದಿನ ಮಾತಿಗೆ ಅರ್ಥ. ಬೇರೆ ಅಲ್ಲಿ ಏನಾದ್ರು ಅರ್ಥಗಳು ಇರಬಹುದು, ನನಗೆ ತಿಳಿದದನ್ನ ಹೇಳ್ತಾ ಇದ್ದೇನೆ ಅಷ್ಟೆ. ಮತ್ತೆ ವಿವಕ್ಷಿತ ಗುಣೋಪತ್ತೇಶ್ಚ ಅಂತ ಸೂತ್ರ. ಉಪನಿಷತ್ನಲ್ಲಿ ಮನೋಮಯನಾದ ಬ್ರಹ್ಮನಿಗೆ ಗುಣಗಳನ್ನು ಹೇಳಿದ್ದಾರೆ. ಏನ್ ಗುಣಗಳು? ಭಾರೂಪ, ಸತ್ಯ ಸಂಕಲ್ಪತ್ವ, ಆಕಾಶಾತ್ಮತ್ವ, ಮತ್ತೆ ಸರ್ವಕರ್ಮತ್ವ, ಸರ್ವ ಕಾಮತ್ವ ಇತ್ಯಾದಿ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ಅವೆಲ್ಲ ಜೀವನಲ್ಲಿ ಇಲ್ಲ. ಮತ್ತೆ ಅನುಪತ್ತೇಸ್ವನು ಶಾರೀರ ಅನ್ನೋದು ಗುಣಗಳು ಜೀವಾತ್ಮನಲ್ಲಿ ಇಲ್ಲ. ಆದ್ರಿಂದ ಶಾರೀರ ಜೀವಾತ್ಮ ಇಲ್ಲಿ ಮನೋಮಯನಲ್ಲ. ಮನೋಮಯ ಯಾರು ಅಂತ ಪ್ರಶ್ನೆ. ಜೀವಾತ್ಮ ಮನೋಮಯನಲ್ಲ, ಏನಿದ್ರು ಪರಮಾತ್ಮನೇ. ಯಾಕೆಂದ್ರೆ ಆ ಗುಣಗಳು ಜೀವಾತ್ಮನಲ್ಲಿಲ್ಲ, ಪರಮಾತ್ಮನಲ್ಲಿ ಮಾತ್ರ ಇವೆ. ಮತ್ತೆ ಕರ್ತೃಕರ್ಮ ವ್ಯಪದೇಶಾತ್ ಅಂತ ಸೂತ್ರ, ಅದ್ರ ಮುಂದಿಂದು. ಏತಂ ಇಹ ಪ್ರೇತ್ಯ ಅಭಿಸಂಭವಿತಾಸ್ಮಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಇದು ಅದ್ವೈತ ದರ್ಶನಕ್ಕೆ ಎಲ್ಲ ಹಿಂದೆ ನಾವು ಅದ್ವೈತ ದರ್ಶನದ ಅವಲೋಕನ ಮಾಡುವಾಗ ಏನರ್ಥ ಬಂದಿತ್ತು, ಹೆಚ್ಚು ಕಡಿಮೆ ಅದೇ ಅರ್ಥವೇ. ಜೀವನನ್ನ ಪ್ರಾಪ್ತೃ ಅಂದ್ರೆ ಪ್ರಾಪ್ತ, ಹೊಂದುವಂಥವನು ಜೀವ. ಮನೋಮಯನಾದ ಆ ತತ್ವ ಏನಿದ್ದಾನೆ ಅವನು ಪ್ರಾಪ್ಯ ಅಂತ ವರ್ಣನೆ ಮಾಡಿದ್ದಾರೆ. ಒಬ್ಬ ಕರ್ತೃ, ಒಬ್ಬ ಕರ್ಮ. ಆದ್ರಿಂದ ಜೀವ ಮನೋಮಯನಲ್ಲ, ಮನೋಮಯನಾದಂತಹ ಬ್ರಹ್ಮನೇ ಇಲ್ಲಿ ಪ್ರಾಪ್ಯ.
ಇತಃ ಪ್ರೇತ್ಯ ಏತಂ ಅಭಿಸಂಭವಿತಾಸ್ಮಿ. ಇತಃ ಪ್ರೇತ್ಯ ಈ ಶರೀರದಿಂದ ಹೊರಗೆ ಬಂದು ಏತಂ ಆ ಬ್ರಹ್ಮನನ್ನು ನಾನು ತಲುಪುವನಿದ್ದೇನೆ. ಅಂದ್ರೆ ಏತಂ ಅಂದ್ರೆ ಮನೋಮಯಂ, ಹಿಂದೆ ಬಂದದ್ದು ಮನೋಮಯನನ್ನು. ಮುಂದೆ ಶಬ್ದ ವಿಶೇಷ ಅಂತ ಸೂತ್ರ, ಅಲ್ಲಿ ಯೇಷಮೇ ಆತ್ಮ ಅಂತರ್ಹೃದಯೇ ಅಂತ ಹೀಗೆ ಬಂದಿದೆ. ಈ ಯೇಷಮೇ ಆತ್ಮ, ಮೇ ನನ್ನ, ಅಂತರ್ಹೃದಯದಲ್ಲಿ ಯೇಷಃ ಆತ್ಮ, ಈ ಭಗವಂತ ಇದ್ದಾನೆ ಅಂತ ಇದು ಕೂಡ ಛಾಂದೋಗ್ಯತೆ ಮಾತು. ಪ್ರಾಯ ಜೀವಾತ್ಮನನ್ನು ಮೇ ಎಂಬ ಶಬ್ದದಿಂದ ತಗೊಂಡಿದ್ದಾರೆ, ಷಷ್ಠಿ ವಿಭಕ್ತಿ ಪದದಿಂದ. ಮನೋಮಯನಾದ ಆತ್ಮನನ್ನ ಆತ್ಮ ಎಂಬುದಾಗಿ ಪ್ರಥಮಾಂತದಲ್ಲಿ ತಗೊಂಡಿದ್ದಾರೆ. ಹೀಗೆ ಶಬ್ದ ವಿಶೇಷ, ಅವನಿಗೊಂದು ಶಬ್ದ ಬೇರೆ, ಇವನಿಗೊಂದು ಶಬ್ದ ಬೇರೆ. ಆದ್ರಿಂದ ಜೀವ ಮನೋಮಯನಲ್ಲ ಅಂತ ತಾತ್ಪರ್ಯ. ಮುಂದೆ ಸ್ಮೃತೇಶ್ಚ ಅಂತಿದೆ. ಇದು ದ್ವೈತ ದರ್ಶನದಲ್ಲಿಯೂ ಬಂದಿರುವಂತಹ ಸ್ಮೃತಿ, ಅಂದ್ರೆ ಪೌರುಷೇಯ ವಾಕ್ಯವನ್ನೇ ರಾಮಾನುಜ ಭಾಷ್ಯದಲ್ಲಿ ಕೂಡ ಹೇಳಿದ್ದಾರೆ. ಸರ್ವಸ್ಯ ಚಾಹಂ ಮೃತಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಅಬೋಹನಂಚ. ದ್ವೈತ ದರ್ಶನದಲ್ಲಿ ಪ್ರಾಯ ಇದನ್ನು ಹೇಳಿದ್ರಲ್ಲ, ಇನ್ನು ಬೇರೆ ಯಾವುದನ್ನು ಹೇಳಿದ್ದಿರಬೇಕು. ಇಲ್ಲಿ ಮತ್ತು ಸರ್ವಸ್ಯ ಎಲ್ಲರ ಹೃದಯ ನಾನಿದ್ದೇನೆ, ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ. ಏನಾದರೂ ಯಾರಿಗಾದರೂ ಮರೆಯುವುದಿದ್ರೆ ನನ್ನಿಂದಲೇ ಮರೆಯಬೇಕು. ಜ್ಞಾನ ಮತ್ತೆ ಜ್ಞಾನ ಆಗುವುದಿದ್ರೂ ನನ್ನಿಂದಲೇ ಆಗಬೇಕು. ಸ್ಮೃತಿ ಅಂದ್ರೆ ಮರೆವು, ಅಪೋಹನ ಅಂದ್ರೆ ಅಜ್ಞಾನ, ವಿಪರೀತವಾದ ಜ್ಞಾನ, ತಪ್ಪು ತಿಳುವಳಿಕೆ. ಹೀಗೆ ಜ್ಞಾನದ ಕೊರತೆ, ಜ್ಞಾನ, ತಪ್ಪು ತಿಳುವಳಿಕೆ ಇವೆಲ್ಲವೂ ಕೂಡ ನನ್ನಿಂದಲೇ ಆಗಬೇಕು ಅಂತ ಅಲ್ಲಿ ಬಂದಿದೆ. ಹೀಗೆ ಜೀವನ ಹೃದಯ ಗುಹಾದೊಳಗಿರುವವನು ಭಗವಂತ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಉಪನಿಷತ್ನಲ್ಲಿ ಸರ್ವಗತ ಅಂತ ಬಂದಿರುವುದು ಕೂಡ ಈ ಬ್ರಹ್ಮನ ವರ್ಣನೆ. ಇದಾದ್ಮೇಲೆ ಸ್ಮೃತೇಶ್ಚ ಅಂತ ಏನಿದೆ, ಸ್ಮೃತೇಶ್ ಅದಾದ್ಮೇಲೆ ಅರ್ಭಕೌಕಸ್ತ್ವಾತ್ ಮತ್ತು ಸಂಭೋಗ ಪ್ರಾಪ್ತಿ ಅಂತ 2 ಸೂತ್ರಗಳೇನಿವೆ, ಅದಕ್ಕೆ ಶಾಂಕರ ಭಾಷ್ಯದಲ್ಲಿ ಏನು ಅರ್ಥ ಇತ್ತೋ ಅದೇ ಅರ್ಥವೇ ಇದೆ. ಆದ್ರಿಂದ ಇಲ್ಲಿ ಕೊಟ್ಟಿಲ್ಲ. ಈ ಮುಂದೆ ಈ ರಾಮಾನುಜ ಮತದ ಸೂತ್ರಾರ್ಥ ಏನಿದೆ ಅದರ ವಿಮರ್ಶೆ ಚಂದ್ರಿಕಾದಲ್ಲಿ ಮಾಡಿದ್ದೇನೆ, ನೋಡೋಣ. ರಾಮಾನುಜ ಭಾಷ್ಯದಲ್ಲಿ ಈ ಪ್ರಥಮ ಸೂತ್ರ ಏನಿದೆಯಲ್ಲ, ಅದು ಸರ್ವತ್ರ ಪ್ರಸಿದ್ಧೋಪದೇಶ ಅಂತ, ಅದಕ್ಕೆ ಈ ಇನ್ನೊಂದು ಅರ್ಥವನ್ನು ಹೇಳಿದಾರಂತೆ. ಅದೇನು, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಇದೇ ಪ್ರಕರಣದಲ್ಲಿ ಇನ್ನೊಂದು ವಾಕ್ಯ ಇದೆ, ಛಾಂದೋಗ್ಯ ಉಪನಿಷತ್ತಿಂದ. ಅದೆಲ್ಲ ಇದೇ ಪ್ರಕರಣದಲ್ಲಿ ವಾಕ್ಯ ಇದೆಯಲ್ಲ, ಅಲ್ಲಿ ಸರ್ವಾತ್ಮಕವಾದದ್ದು ಯಾವುದು? ಸರ್ವಂ ಅಂದ್ರೆ ನಮ್ಗೆ ಕಾಣಿಸೋದೇನು, ನಮ್ಮ ಕಣ್ಮುಂದಿರುವಂಥದ್ದು ಎಲ್ಲವೂ ಕೂಡ ಸರ್ವಾತ್ಮಕ ಎಂಬುದಾಗಿ ನಮ್ಮ ಕಣ್ಮುಂದೆ ಪ್ರಸ್ತುತವಾದದ್ದು ಜೀವ. ಅವನು ತನ್ನ ಕರ್ಮಕ್ಕನುಸಾರವಾಗಿ ಒಂದು ಹುಲ್ಲಾಗಿ, ಮತ್ತೊಂದು ಅತಿ ದೊಡ್ಡ ಚತುರ್ಮುಖ ಬ್ರಹ್ಮ ಇತ್ಯಾದಿ ಜೀವ ಸ್ವರೂಪ, ಈ ಥರದ್ದು ಬೇರೆ ಬೇರೆ ದೇಹಗಳನ್ನು ಪಡ್ಕೋತಾನೆ. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ದೇಹವನ್ನು ಪಡ್ಕೊಳ್ಳೋ ಯೋಗ್ಯತೆ ಇದೆಯೋ ಅದನ್ನು ಪಡ್ಕೋತಾನೆ. ಆದ್ರೆ ಅವನೇ ಸರ್ವಾತ್ಮಕರಾದಂಥ ಬ್ರಹ್ಮ ಅಂತ ಹೀಗೆ ಪೂರ್ವ ಪಕ್ಷ ಕಂಡು ಬರ್ತದೆ. ಸಿದ್ಧಾಂತ ಏನ್ ಮಾಡಿದ್ದಾರೆ, ಸರ್ವತ್ರ ಈ ಸರ್ವತ್ರ ಅಂದ್ರೆ ಈ ಬ್ರಹ್ಮ ಏನಿದೆಯಲ್ಲ ಅದು ಜಗತ್ತೇ ಬ್ರಹ್ಮ, ಬ್ರಹ್ಮವೇ ಜಗತ್ತು ಅಂತ ಏನು ವರ್ಣನೆ ಮಾಡಿದ್ದಾರೆ. ಅಲ್ಲಿ ಜಗತ್ತು ಅಂದ್ರೆ ಈ ಜೀವ ಅಲ್ಲ, ಅದು ಪರಬ್ರಹ್ಮವೇ ಜಗತ್ತು. ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಎಲ್ಲಾ ಕಡೆ ಇರುವಂಥದ್ದು ಈ ಬ್ರಹ್ಮ ಅಂತ ಹೀಗೆ ಅರ್ಥ ಹೇಳಬೇಕು. ಈ ಜೀವನೇ ಬ್ರಹ್ಮ ಅಂತ ಅದಕ್ಕೆ ಅರ್ಥ ಹೇಳಬಾರದು. ಸರ್ವತ್ರ ಜಗದಾತ್ಮಕವಾಗಿ ಉಪದಿಷ್ಟವಾದದ್ದು, ಜಗತ್ತಿನಿಂದ ಅಭಿನ್ನ ಎಂಬುದಾಗಿ ಉಪದಿಷ್ಟವಾದದ್ದು ಜೀವ ಅಲ್ಲ, ಅದು ಹೊರತು ಬ್ರಹ್ಮನೇ. ಯಾಕೆಂದ್ರೆ ಶ್ರುತಿಯಲ್ಲಿ ಖಲು ಅಂತ ಹೀಗೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಸರ್ವಾತ್ಮಕತ್ವವು ಶ್ರುತಿ ಪ್ರಸಿದ್ಧ, ಖಲು ಹಿ ಇವೆಲ್ಲವೂ ಕೂಡ ಪ್ರಸಿದ್ಧಿಯನ್ನು ಸೂಚನೆ ಮಾಡ್ತವೆ, ನಮಗದು ಗೊತ್ತಿದೆ. ಪರಮಾತ್ಮನಿಗೆ ಖಲು ಅಂತ ಯಾಕೆ ಹೇಳಿದ್ದಾರೆ ಅಲ್ಲಿ ಅಂದ್ರೆ, ಪರಮಾತ್ಮ ಎಲ್ಲರ ಒಳಗೂ ಇದ್ದಾನೆ ಅಂತ ಅನ್ನೋದು ಇದ್ದಾನಾದ್ರಿಂದ ಸರ್ವಾತ್ಮಕ ಅನ್ನೋದು ಪ್ರಸಿದ್ಧ. ಇದು ನೋಡಿ, ಇವು ಅರ್ಥಗಳನ್ನ ನಾವು ಸ್ವೀಕಾರ ಮಾಡಬಹುದು. ಸರ್ವಂ ಖಲು, ಸರ್ವರೊಳಗೂ ಕೂಡ ಭಗವಂತ ಇದ್ದಾನೆ ಅಂತನ್ನೋದು ಶ್ರುತಿಗಳಲ್ಲಿ ಪುರಾಣಗಳಲ್ಲಿ ಸಿದ್ಧವಾಗಿದೆ. ಆದ್ರಿಂದ ಸರ್ವಂ ಖಲ್ವಿದಂ ಬ್ರಹ್ಮ, ಆ ಬ್ರಹ್ಮ ಅಂತನ್ನೋದು ಸರ್ವಾಂತರ್ಯಾಮಿ. ಆದ್ರೆ ಶ್ರುತಿಗೆ ಈ ಜೀವನಿಗೆ ಅಂತ ಪ್ರಸಿದ್ಧಿ ಇಲ್ಲ. ಆದ್ರಿಂದ ನಿಮ್ಮ ಆ ಜೀವನೇ ಬ್ರಹ್ಮ ಅಂತ ಅರ್ಥ ಮಾಡಬಾರದು. ಇದು ಅವ್ರು ಹೇಳಿರುವಂತಹ ಅರ್ಥ, ಚಂದ್ರಿಕಾದಲ್ಲಿ ರಾಮಾನುಜ ಭಾಷೆಯಲ್ಲಿ ಹೇಳಿರುವಂತಹ ಅರ್ಥ. ಆದ್ರೆ ಈ ಅರ್ಥ ಆ ಸೂತ್ರಕ್ಕೆ ಹೊಂದಾಣಿಕೆ ಆಗೋದಿಲ್ಲ.
ಯಾಕೆಂದ್ರೆ ಸರ್ವತ್ರ ಎಲ್ಲ ಕಡೆ ಇರುವಂಥದ್ದು, ಸರ್ವತ್ರ ಅಂದ್ರೆ ಎಲ್ಲ ಕಡೆ ಇರುವಂಥದ್ದು ಅಂತ ಅರ್ಥ. ಆದ್ರೆ ನೀವೇನು ಅರ್ಥ ಮಾಡಿದಿರಿ? ಸರ್ವತ್ರ ಅಂದ್ರೆ ಎಲ್ಲವೂ ಅಂತ ಅರ್ಥವನ್ನು ಮಾಡಿದಿರಿ. ಎಲ್ಲವೂ ಅಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಎಲ್ಲಕ್ಕಿಂತ ಅಭಿನ್ನವಾದ ಸರ್ವಾತ್ಮಕವಾದ ಅಂತ ಅರ್ಥ ಮಾಡಿದಿರಿ. ಸರ್ವಾತ್ಮಕವಾದ ಅಂತಂದು ಪ್ರಥಮ ವಿಭಕ್ತಿ ಅರ್ಥ ಅದು. ಸರ್ವತ್ರ ಅನ್ನೋದು ಸಪ್ತಮಿ ವಿಭಕ್ತಿ ಶಬ್ದ. ಸಪ್ತಮಿ ವಿಭಕ್ತಿ ಅರ್ಥದಲ್ಲಿ ತ್ರಳ್ ಪ್ರತ್ಯಯ ಬಂದಿರುವಂತಹ ರೂಪ ಅದು. ಹಾಗಾಗಿ ನೀವು ಸರ್ವತ್ರ ಪ್ರಸಿದ್ಧೋಪದೇಶ ಎಂಬ ಮಾತಿಗೆ ಎಲ್ಲ ಕಡೆ ಇರುವಂಥದ್ದು ಅಂತ ಅರ್ಥ ಮಾಡೋದನ್ನು ಬಿಟ್ಟು ಎಲ್ಲವೂ ಅಂತ ಅರ್ಥ ಮಾಡಿದ್ದೀರಲ್ಲ, ಹಾಗಿರ್ಬೇಕಾಗಿದ್ರೆ ನಿಮಗೆ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಬದಲಾಗಿ ಸರ್ವಂ ಪ್ರಸಿದ್ಧೋಪದೇಶಾತ್ ಅಂತ ಇರಬೇಕಾಗಿತ್ತು. ಮತ್ತೆ ಪ್ರಸಿದ್ಧೋಪದೇಶಾತ್ ಅಂತ ಅನ್ನೋದ್ರ ಬದಲಾಗಿ ಪ್ರಸಿದ್ಧತ್ವೇನ ಉಪದೇಶಾತ್, ಪ್ರಸಿದ್ಧ ಎಂಬುದಾಗಿ ಉಪದೇಶ ಮಾಡಿರುವುದರಿಂದ ಅಂತ ಅರ್ಥ ಇರಬೇಕಾಗ್ತಿತ್ತು. ಅದು ಏನಷ್ಟು ಸರಸವಾದಂತಹ ಅರ್ಥ ಅಲ್ಲ. ಹಾಗೆ ನೀವು ಆ ಸೂತ್ರಕ್ಕೆ ಅರ್ಥ ಹೇಳಬೇಕಾಗ್ತದೆ. ಪ್ರಸಿದ್ಧೋಪದೇಶ ಅಂತಂದ್ರೆ ಪ್ರಸಿದ್ಧವಾದ ಶಬ್ದವನ್ನು ಹೇಳಿರುವುದರಿಂದ ಅಂತ ನಮ್ಮ ವ್ಯಾಖ್ಯಾನ. ನೀವು ಪ್ರಸಿದ್ಧೋಪದೇಶಾತ್ ಅಂತಂದ್ರೆ ಪ್ರಸಿದ್ಧತ್ವೇನ ಉಪದೇಶಾತ್ ಅಂತ ಭಾವಪ್ರಧಾನವಾಗಿ ಇಟ್ಕೋಬೇಕಾಗ್ತದೆ. ಭಾವಪ್ರಧಾನ ನಿರ್ದೇಶವಾಗಿ ಪ್ರಸಿದ್ಧ ಅಂತ ಹೇಳಿ ಇಲ್ಲಿ ಧರ್ಮವಾಚಕ ಶಬ್ದ ಇದೆ, ನೀವು ಅದನ್ನ ಧರ್ಮವಾಚಕವನ್ನಾಗಿ ಇಟ್ಕೊಂಡು ಅರ್ಥ ಮಾಡಬೇಕಾಗ್ತದೆ. ಅದು ಅಷ್ಟು ಸರಸ ಅಲ್ಲ. ಅದರಿಂದ ರಾಮಾನುಜರು ಹೇಳಿದ ಅರ್ಥವು ಕೂಡ ಉಚಿತವಾದ್ದಲ್ಲ ಅಂತ ತಾತ್ಪರ್ಯ. ಹೀಗೆ ರಾಮಾನುಜ ಮತಕ್ಕನುಸಾರವಾಗಿ ಸೂತ್ರಾರ್ಥಗಳ ಅವಲೋಕನ ಮತ್ತು ಅದರ ವಿಮರ್ಶ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗನೂ ಕೂಡ ಸಮಾಪ್ತ ಆಗಿದೆ.